2 ಮಾರ್ಕ್ಸ್ ಕ್ವೆಶನ್ಸ್ ಯಾವ್ದು ಬರ್ಬೋದು ಎಕ್ಸಾಮಲ್ಲಿ ಅಂತ ನೋಡೋಣ. ವಾಟ್ ಈಸ್ ಕ್ಯಾಪಿಟಲ್ ಫಂಡ್? Capital fund is the difference between the assets and the liabilities of the not-for-profit organization. It is the aggregate capital items like legacies, entrance fees, and light membership fees, etc. Capital fund andre difference between the current assets and liabilities of the not-for-profit organization. Other organizations alli, normal profit organization alli, the difference between the assets and liabilities na capital anta ಕನ್ಸಿಡರ್ ಮಾಡ್ತೀವಿ. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಅದನ್ನೇ ಕ್ಯಾಪಿಟಲ್ ಫಂಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಲೆಗಸೀಸ್ ಅಂದರೆ ಡೊನೇಷನ್ಸ್, ಎಂಟ್ರೆನ್ಸ್ ಫೀಸ್ ಅಂದರೆ ಮೆಂಬರ್ ಎಂಟ್ರೆನ್ಸ್ ಫೀಸ್, ಆ್ಯಂಡ್ ಲೈಟ್ ಮೆಂಬರ್ಶಿಪ್ ಫೀಸ್, ಆರ್ಗನೈಸೇಷನಲ್ಲಿ ಮೆಂಬರ್ಶಿಪ್ ತಗೊಳ್ಳೋ ಅಂಥ ಫೀಸ್ನ ಲೈಟ್ ಮೆಂಬರ್ಶಿಪ್ ಫೀಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಕ್ವೆಶನ್ ಈಸ್ ರೈಟ್ ಎನಿ ಟೂ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಎನಿ ಟೂ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಯಾವುದಾದ್ರೂ ಎರಡನ್ನು ಮೆನ್ಷನ್ ಮಾಡ್ಬೋದು. ಅದರಲ್ಲಿ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ದ ಪಾರ್ಟ್ನರ್ಸ್, ಇದೆರಡನ್ನು ನಾನು ತೊಗೊಂಡಿದ್ದೀನಿ. ನೀವು ಯಾವುದನ್ನಾದರೂ ಮೆನ್ಷನ್ ಮಾಡ್ಬೋದು. ಥರ್ಡ್ ಕ್ವೆಶನ್, ಸ್ಟೇಟ್ ಎನಿ ಟೂ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಯಾವ್ದು ಅಂತ ಎನಿ ಟೂ ಕೈಂಡ್ಸ್ನ ಮೆನ್ಷನ್ ಮಾಡೋಕ್ಕೆ ಹೇಳಿದರೆ ಜಸ್ಟ್ ನೀವು ಮೆನ್ಷನ್ ಮಾಡಿದ್ರೆ ಸಾಕು, ಏಕೆಂದರೆ ಇದು 2 ಮಾರ್ಕ್ಸ್ ಕ್ವೆಶನ್ಸ್. ಆವ್ರೇಜ್ ಪ್ರಾಫಿಟ್ ಮೆಥಡ್, ಸೂಪರ್ ಪ್ರಾಫಿಟ್ಸ್ ಮೆಥಡ್. Write journal entry for liabilities taken over by a partner on dissolution of a partnership firm. Dissolution of partnership firm ಆದಾಗ ಲೈಬಿಲಿಟಿ ಟೇಕನ್ ಓವರ್ ಪಾರ್ಟ್ನರ್ ಲೈಬಿಲಿಟಿ ಟೇಕನ್ ಓವರ್ ಮಾಡಿದ್ರೆ ಏನು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಅಂತ. ರಿಯಲೈಸೇಷನ್ ಅಕೌಂಟ್ ಡೇಟಾರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಲೈಬಿಲಿಟಿ ಆಗಿರೋದ್ರಿಂದ ಇದು ನಾಮಿನಲ್ ಅಕೌಂಟಿಗೆ ಬರುತ್ತೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆ್ಯಂಡ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಇದಿರೋದು ರೂಲ್ಸ್ ಇರೋದು. ಸೊ ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೋಟ್ ಬಂದು ಬೀಯಿಂಗ್ ಲೈಬಿಲಿಟಿ ಟೇಕನ್ ಓವರ್ ಬೈ ಪಾರ್ಟ್ನರ್.